ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 45ನೆಯ ಸರ್ಗಕ್ಕೆ ಸ್ವಾಗತ. ಇತ್ತ ಕೌಸಲ್ಯೆ ಸುಮಿತ್ರೆಯರು ಪರಸ್ಪರ ಸಮಾಧಾನ ಮಾಡಿಕೊಳ್ಳುತ್ತಾ ಹೇಗೋ ಶ್ರೀರಾಮನ ವಿಯೋಗವನ್ನು ಸಹಿಸಿಕೊಳ್ಳುತ್ತಿರುವ ಈ ಸಮಯದಲ್ಲಿಯೇ ಅತ್ತ ಶ್ರೀರಾಮನು ಅಯೋಧ್ಯೆಯನ್ನು ದಾಟಿ ಹೋಗುತ್ತಿರುವಾಗ ಪ್ರಜಾಜನರು ಇನ್ನೂ ಆತನನ್ನು ಹಿಂಬಾಲಿಸುತ್ತಲೇ ಇರುವರು. ಅವರೆಲ್ಲರಿಗೂ ಯೋಗ್ಯವಾದ ಮಾತುಗಳನ್ನು ಹೇಳಿ ಶ್ರೀರಾಮನು ಅವರನ್ನು ಹಿಂದಿರುಗಿಸುತ್ತಿರುವನು. ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ಅನುಜಗ್ಮುಃ ಪ್ರಯಾಂತಂ ತಂ ವನವಾಸಾಯ ಮಾನವಾಃ. ಅತ್ತ ಸತ್ಯ ಪರಾಕ್ರಮಿ ಮಹಾತ್ಮ ಶ್ರೀರಾಮನು ವನವಾಸಕ್ಕಾಗಿ ಹೋಗುತ್ತಿರುವಾಗ ಅವನ ಕುರಿತು ಅನುರಾಗವುಳ್ಳ ಅನೇಕ ಅಯೋಧ್ಯಾವಾಸಿಗಳು ವನದಲ್ಲಿ ಅವನೊಡನೆ ಇರಲು ಹಿಂದೆ ನಡೆದರು. ನಿವರ್ತಿತೀತಿವ ಬಲಾತ್ ಸುಹೃದ್ ಧರ್ಮೇಣ ರಾಜನೀ ನೈವತೆ ಸನ್ಯವರ್ತಂತರಾಮಸ್ಯಾನುಗತಾರಥಂ. ಯಾರನ್ನು ಬೇಗನೆ ಹಿಂದಿರುಗಬೇಕೆಂದು ಬಯಸುವವರು ಸ್ವಜನರನ್ನು ದೂರದವರೆಗೆ ತಲುಪಿಸಲು ಹೋಗಬಾರದು ಮುಂತಾಗಿ ತಿಳಿಸಿ ಸುಹೃದ್ ಧರ್ಮಕ್ಕನುಸಾರ ದಶರಥನನ್ನು ಬಲವಂತವಾಗಿ ಹಿಂದಿರುಗಿಸಿದಾಗಲೂ ಶ್ರೀರಾಮನ ರಥದ ಹಿಂದೆ ಬರುತ್ತಿದ್ದ ಅಯೋಧ್ಯಾವಾಸಿಗಳು ತಮ್ಮ ಮನೆಗಳಿಗೆ ಮರಳಿ ಹೋಗಲಿಲ್ಲ. ಅಯೋಧ್ಯಾನಿಲಯಾನಾಂ ಹಿ ಪುರುಷಾಣಾಂ ಮಹಾಯಶಾಃ ಬಭೂವ ಗುಣ ಸಂಪನ್ನ ಪೂರ್ಣಚಂದ್ರ ಇವ ಪ್ರಿಯಃ. ಏಕೆಂದರೆ ಅಯೋಧ್ಯಾವಾಸಿ ಜನರಿಗೆ ಸದ್ಗುಣ ಸಂಪನ್ನ ಮಹಾ ಯಶಸ್ವಿ ಶ್ರೀರಾಮನು ಪೂರ್ಣಚಂದ್ರನಂತೆ ಪ್ರಿಯನಾಗಿದ್ದನು. ಸಯಾಚ್ಯಮಾನಃ ಕಾಕಸ್ಯಸ್ತಾಭಿಃ ಪ್ರಕೃತಿಭಿಸ್ತದಾ ಕುರ್ವಾಣಃ ಪಿತರಂ ವಾತ್ಸತ್ಯಂ ವನಮೇವಾನ್ವಪದ್ಯತ. ಆ ಪ್ರಜೆಗಳು ಶ್ರೀರಾಮನಲ್ಲಿ ಅರಮನೆಗೆ ಮರಳುವಂತೆ ಬಹಳವಾಗಿ ಪ್ರಾರ್ಥಿಸಿದರು. ಆದರೆ ಅವನು ತಂದೆಯ ಸತ್ಯವನ್ನು ರಕ್ಷಿಸಲಿಕ್ಕಾಗಿ ವನದ ಕಡೆಗೆ ಮುಂದುವರಿದನು. ಅವೇಕ್ಷಮಾಣ ಸಸ್ನೇಹಂ ಚಕ್ಷುಷಾ ಪ್ರಪಿಬನ್ನಿವ ಉವಾಚ ರಾಮ ಸಸ್ನೇಹಂ ತಾಃ ಪ್ರಜಾ ಸ್ವಾಃ ಪ್ರಜಾ ಇವ. ಅವನು ಪ್ರಜಾಜನರನ್ನು ಈ ರೀತಿಯ ಸ್ನೇಹ ತುಂಬಿದ ದೃಷ್ಟಿಯಿಂದ ನೋಡುತ್ತಿದ್ದನು. ಅವರನ್ನು ಕಣ್ಣುಗಳಿಂದಲೇ ಕುಡಿದು ಬಿಡುವಂತೆ ಕಾಣುತ್ತಿತ್ತು. ಆಗ ಶ್ರೀರಾಮನು ತನ್ನ ಮಕ್ಕಳಂತೆ ಪ್ರಿಯರಾದ ಆ ಪ್ರಜಾಜನರಲ್ಲಿ ಸ್ನೇಹದಿಂದ ಹೇಳಿದನು. ಯಾ ಪ್ರೀತಿರ್ಬಹುಮಾನಶ್ಚ ಮನ್ಯೋಯೋಧ್ಯಾನಿವಾಸಿನಾಂ ಮತ್ಪ್ರಿಯಾರ್ಥಂ ವಿಶೇಷೇಣ ಭರತೆ ಸಾ ವಿಧೀಯತಾಂ. ಅಯೋಧ್ಯಾವಾಸಿಗಳ ಪ್ರೇಮಾದರವು ನನ್ನ ಕುರಿತು ಇರುವಂತೆಯೇ ನನ್ನ ಸಂತೋಷಕ್ಕಾಗಿ ಭರತನ ಕುರಿತು ಇನ್ನೂ ಹೆಚ್ಚಾಗಿಯೇ ಇರಬೇಕು. ಸಹಿ ಕಲ್ಯಾಣ ಚಾರಿತ್ರ ಕೈಕೇಯ್ಯಾನಂದವರ್ಧನಃ ಕರಿಷ್ಯತಿ ಯಥಾವದ್ವಃ ಪ್ರಿಯಾಣಿ ಚ ಹಿತಾನಿ ಚ. ಭರತನ ಚರಿತ್ರವು ಬಹಳ ಸುಂದರ ಮತ್ತು ಎಲ್ಲರ ಕಲ್ಯಾಣವನ್ನು ಮಾಡುವುದಾಗಿದೆ. ಕೈಕೇಯಿಯ ಆನಂದವನ್ನು ಹೆಚ್ಚಿಸುವ ಭರತನು ನಿಮ್ಮೆಲ್ಲರ ಯಥಾವತ್ ಪ್ರಿಯ ಮತ್ತು ಹಿತವನ್ನು ಮಾಡುವನು. ಜ್ಞಾನವೃದ್ಧೋ ವಯೋ ಬಾಲೋ ಮೃದುರ್ವೀರ್ಯ ಗುಣಾನ್ವಿತಃ ಅನುರೂಪಃ ಸವೋ ಭರ್ತ ಭವಿಷ್ಯತಿ ಭಯಾಪಹಃ. ಅವನು ವಯಸ್ಸಿನಲ್ಲಿ ಸಣ್ಣವನಾದರೂ ಜ್ಞಾನದಲ್ಲಿ ದೊಡ್ಡವನಾಗಿದ್ದಾನೆ. ಪರಾಕ್ರಮೋಚಿತ ಗುಣಗಳಿಂದ ಸಂಪನ್ನನಾಗಿದ್ದರೂ ಸ್ವಭಾವತಃ ತುಂಬ ಕೋಮಲನಾಗಿದ್ದಾನೆ. ಅವನು ನಿಮ್ಮೆಲ್ಲರಿಗೆ ಯೋಗ್ಯ ರಾಜನಾಗುವನು ಮತ್ತು ಪ್ರಜೆಯ ಭಯವನ್ನು ನಿವಾರಣೆ ಮಾಡುವನು. ಸಹಿ ರಾಜ ಗುಣೈರ್ಯುಕ್ತೋ ಯುವರಾಜ ಸಮೀಕ್ಷಿತಃ ಅಪಿ ಚಾಪಿ ಮಯಾ ಶಿಷ್ಟೈಃ ಕಾರ್ಯಂ ವೋ ಭ್ರತ್ರ ಶಾಸನಂ. ಅವನು ನನಗಿಂತಲೂ ಹೆಚ್ಚು ರಾಜೋಚಿತ ಗುಣಗಳಿಂದ ಕೂಡಿರುವನು.
ಅದಕ್ಕಾಗಿಯೇ ಮಹಾರಾಜರು ಅವನನ್ನು ಯುವರಾಜನನ್ನಾಗಿಸಲು ನಿಶ್ಚಯಿಸಿರುವರು. ಆದ್ದರಿಂದ ನೀವು ನಿಮ್ಮ ಸ್ವಾಮಿ ಭರತನ ಆಜ್ಞೆಯನ್ನು ಸದಾ ಪಾಲಿಸಬೇಕು. ನ ಸಂತಪ್ಯೇದ್ಯಥಾ ಚಾಸೌ ವನವಾಸಂಗತೆ ಮಯಿ ಮಹಾರಾಜಸ್ತಥಾ ಕಾರ್ಯೋ ಮಮ ಪ್ರಿಯ ಚಿಕೀರ್ಷಯ. ನಾನು ವನಕ್ಕೆ ಹೋದ ಬಳಿಕ ಮಹಾರಾಜರು ಯಾವ ವಿಧದಿಂದಲೂ ಶೋಕದಿಂದ ಸಂತಪ್ತರಾಗದಂತೆ ನೀವು ಸದಾ ಪ್ರಯತ್ನಿಸಬೇಕು. ನನಗೆ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ನೀವು ನನ್ನ ಈ ಪ್ರಾರ್ಥನೆಯ ಮೇಲೆ ಅವಶ್ಯವಾಗಿ ಗಮನವಿಡಬೇಕು. ಯಥಾ ಯಥಾ ದಾಶರಥಿರ್ಧರ್ಮಮೇವಾಶ್ರಿತೋ ಭವೇತ್ ತಥಾ ತಥಾ ಪ್ರಕೃತಯೋ ರಾಮಂ ಪತಿಮಕಾಮಯನ್. ದಶರಥನಂದನ ಶ್ರೀರಾಮನು ಧರ್ಮವನ್ನು ಆಶ್ರಯಿಸಲು ದೃಢತೆಯನ್ನು ತೋರಿಸುತ್ತಿದ್ದಂತೆ ಪ್ರಜಾಜನರ ಮನಸ್ಸಿನಲ್ಲಿ ಅವನನ್ನೇ ತಮ್ಮ ಸ್ವಾಮಿಯಾಗಿಸಿಕೊಳ್ಳುವ ಇಚ್ಛೆ ಪ್ರಬಲವಾಗುತ್ತಲೇ ಹೋಯಿತು. ಬಾಷ್ಪೇಣ ಪಿಹಿತಂ ದೀನಂ ರಾಮಃ ಸೌಮಿತ್ರಿಣಾ ಸಹ ಚಕರ್ಷೇವ ಗುಣೈರ್ಬದ್ಧಂ ಜನಂ ಪುರನಿವಾಸಿನಂ. ಸಮಸ್ತ ಪುರವಾಸಿಗಳು ಅತ್ಯಂತ ದೀನರಾಗಿ ಕಣ್ಣೀರು ಸುರಿಸುತ್ತಿದ್ದರು. ಹಾಗೂ ಲಕ್ಷ್ಮಣ ಸಹಿತ ಶ್ರೀರಾಮನು ತನ್ನ ಗುಣಗಳಿಂದ ಬಂಧಿಸಿ ಅವರನ್ನು ಸೆಳೆಯುತ್ತಿದ್ದನೋ ಎಂಬಂತಿತ್ತು. ತೇ ದ್ವಿಜಾಸ್ತ್ರಿವಿಧಂ ವೃದ್ಧಾ ಜ್ಞಾನೇನ ವಯಸೌಜಸಾ ವಯಃ ಪ್ರಕಂಪ ಶಿರಸೋ ದೂರಾದೂಚುರಿದಂ ವಚಃ. ಅವರಲ್ಲಿ ಜ್ಞಾನ, ವಯಸ್ಸು ಮತ್ತು ತಪೋಬಲದ ದೃಷ್ಟಿಯಿಂದ ಹಿರಿಯರಾದ ಅನೇಕ ಬ್ರಾಹ್ಮಣರಿದ್ದರು. ವೃದ್ಧಾವಸ್ಥೆಯಿಂದಾಗಿ ಅವರ ತಲೆ ಅಲುಗಾಡುತ್ತಿತ್ತು. ಅವರು ದೂರದಿಂದಲೇ ಈ ಪ್ರಕಾರ ಹೇಳಿದರು. ವಹಂತೋ ಜವನಾರಾಮಂ ಭೋ ಭೋ ಜಾತ್ಯಾಸ್ತುರಂಗಮಾಹ ನಿವರ್ತಧ್ವಂ ನ ಗಂತವ್ಯಂ ಹಿತಾ ಭವತು ಭತ್ತರಿ. ಓ ವೇಗವಾಗಿ ನಡೆಯುವ ಉತ್ತಮ ಜಾತಿಯ ಕುದುರೆಗಳಿರ, ನೀವು ಬಹಳ ವೇಗಶಾಲಿಗಳಾಗಿದ್ದೀರಿ ಹಾಗೂ ಶ್ರೀರಾಮನನ್ನು ಕಾಡಿನ ಕಡೆಗೆ ಕೊಂಡು ಹೋಗುತ್ತಿರುವಿರಿ. ಮರಳಿರಿ, ನಿಮ್ಮ ಸ್ವಾಮಿಯ ಹಿತೈಷಿಗಳಾಗಿರಿ, ನೀವು ವನಕ್ಕೆ ಹೋಗಬಾರದು. ಕರ್ಣವಂತೆ ಹಿ ಭೂತಾನಿ ವಿಶೇಷೇಣ ತುರಂಗಮಾಹ ಯೂಯಂ ತಸ್ಮಾನ್ನಿವರ್ತಧ್ವಂ ಯಾಚನಾಂ ಪ್ರತಿವೇದಿತಾಃ. ಎಲ್ಲ ಪ್ರಾಣಿಗಳಿಗೂ ಕಿವಿಗಳು ಇರುತ್ತವೆ, ಆದರೆ ಕುದುರೆಗಳ ಕಿವಿಗಳು ಉದ್ದವಾಗಿರುತ್ತದೆ. ಆದ್ದರಿಂದ ನಿಮಗೆ ನಾನು ಹೇಳಿದುದು ಕೇಳಿಸಿಯೇ ಇರಬೇಕು. ಅದಕ್ಕಾಗಿ ಮನೆಯ ಕಡೆಗೆ ಹೊರಳಿರಿ. ಧರ್ಮತಸ್ಸ ವಿಶುದ್ಧಾತ್ಮ ವೀರ ಶುಭದೃಢವ್ರತಃ ಉಪವಾಹ್ಯಸ್ತು ವೋ ಭರ್ತ ನಾಪವಾಹ್ಯಃ ಪುರಾತ್ವನಂ. ನಿಮ್ಮ ಸ್ವಾಮಿ ಶ್ರೀರಾಮನು ವಿಶುದ್ಧಾತ್ಮ, ವೀರ ಮತ್ತು ಉತ್ತಮ ವ್ರತವನ್ನು ದೃಢತೆಯಿಂದ ಪಾಲಿಸುವವನಾಗಿದ್ದಾನೆ. ಆದ್ದರಿಂದ ನೀವು ಇವನನ್ನು ಕಾಡಿಗೆ ಕೊಂಡು ಹೋಗಬಾರದು. ನಗರದಿಂದ ವನಕ್ಕೆ ಕರೆದುಕೊಂಡು ಹೋಗುವುದು ನಿಮಗೆ ಎಂದಿಗೂ ಉಚಿತವಲ್ಲ. ಏವಮಾತ್ತ ಪ್ರಲಾಪಾಂಸ್ತಾನ್ ವೃದ್ಧಾನ್ ಪ್ರಲಪತೋ ದ್ವಿಜಾಂ ಅವೇಕ್ಷ್ಯ ಸಹಸಾ ರಾಮೋ ರಥಾದವತಾರಃ. ವೃದ್ಧ ಬ್ರಾಹ್ಮಣರು ಹೀಗೆ ಆರ್ತಭಾವದಿಂದ ಪ್ರಲಾಪಿಸುವುದನ್ನು ನೋಡಿ ಶ್ರೀರಾಮಚಂದ್ರನು ಸಟ್ಟನೆ ರಥದಿಂದ ಕೆಳಗೆ ಇಳಿದನು. ಪದ್ಭ್ಯಾಮೇವ ಜಗಾಮಾಥ ಸಸೀತಃ ಸಹ ಲಕ್ಷ್ಮಣಃ ಸನ್ನಿಕೃಷ್ಟಪದನ್ಯಾಸೋ ರಾಮೋ ವನಪರಾಯಣಃ. ಅವನು ಸೀತಾ ಲಕ್ಷ್ಮಣರೊಂದಿಗೆ ಕಾಲ್ನಡಿಗೆಯಿಂದಲೇ ಹೋಗತೊಡಗಿದನು. ಬ್ರಾಹ್ಮಣರ ಜೊತೆ ಬಿಡಬಾರದೆಂದು ಮೆಲ್ಲ ಮೆಲ್ಲನೆ ಹೆಜ್ಜೆಯನ್ನಿಡುತ್ತಾ ನಡೆಯುತ್ತಿದ್ದನು. ವನಕ್ಕೆ ಹೋಗುವುದೇ ಅವನ ಪರಮ ಲಕ್ಷ್ಯವಾಗಿತ್ತು. ದ್ವಿಜಾತೀನ್ ಹಿ ಪದಾತೀಂಸ್ತಾನ್ ರಾಮಶ್ಚಾರಿತ್ರವತ್ಸಲಃ ನ ಶಶಾಕ ಘೃಣಾ ಚಕ್ಷುಃ ಪರಿಮೋಕ್ತುಮಿಚ್ಛತಿ
ಕರ್ತುಂ ರಥೇನ ಸಹ. ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿ ವಾತ್ಸಲ್ಯ ಗುಣದ ಪ್ರಧಾನತೆಯಿತ್ತು. ಅವನ ದೃಷ್ಟಿಯಲ್ಲಿ ದಯೆ ತುಂಬಿತ್ತು. ಅದಕ್ಕಾಗಿ ಅವನು ರಥದಲ್ಲಿ ಹೋಗಿ ಕಾಲ್ನಡಿಗೆಯಿಂದ ಹೋಗುತ್ತಿದ್ದ ಬ್ರಾಹ್ಮಣರನ್ನು ಹಿಂದಕ್ಕೆ ಹಾಕಲು ಬಯಸುತ್ತಿರಲಿಲ್ಲ. ಗಚ್ಚಂತಮೇವ ತಂ ದೃಷ್ಟ್ವಾ ರಾಮಂ ಸಂಭ್ರಾಂತ ಮಾನಸಾಃ ಊಚುಃ ಪರಮ ಸಂತಪ್ತ ರಾಮಂ ವಾಕ್ಯಮಿದಂ ದ್ವಿಜಾಃ. ಶ್ರೀರಾಮನು ಈಗಲೂ ಕಾಡಿನ ಕಡೆಗೆ ಹೋಗುತ್ತಿರುವುದನ್ನು ನೋಡಿ ಆ ಬ್ರಾಹ್ಮಣರು ಮನಸ್ಸಿನಲ್ಲೇ ಗಾಬರಿಗೊಂಡರು. ಅತ್ಯಂತ ಸಂತಪ್ತರಾಗಿ ಅವರು ರಾಮನಲ್ಲಿ ಇಂತೆಂದರು: ಬ್ರಾಹ್ಮಣ್ಯಂ ಕೃತ್ಸ್ನಮೇತತ್ ತ್ವಾಂ ಬ್ರಹ್ಮಣ್ಯಮನುಗಚ್ಚತಿ ದ್ವಿಜಸ್ಕಂಧಾಧಿರೂಢಾಸ್ತ್ವಾಮಗ್ನಯೋಪ್ಯನುಶಾಂತ್ವಮಿ. ರಘುನಂದನ, ನೀನು ಬ್ರಾಹ್ಮಣರ ಹಿತೈಷಿಯಾಗಿರುವೆ. ಅದರಿಂದಲೇ ಈ ಎಲ್ಲ ಬ್ರಾಹ್ಮಣ ಸಮಾಜ ನಿನ್ನ ಹಿಂದೆ ಹಿಂದೆ ಬರುತ್ತಿದೆ. ಈ ಬ್ರಾಹ್ಮಣರ ಹೆಗಲೇರಿ ಯಜ್ಞೇಶ್ವರನೂ ಕೂಡ ನಿನ್ನನ್ನು ಅನುಸರಿಸುತ್ತಿರುವನು. ವಾಜಪೇಯ ಸಮುತ್ಥಾನಿ ಛತ್ರಾಣ್ಯೇತಾನಿ ಪಶ್ಯನಃ ಪೃಷ್ಠತೋನು ಪ್ರಯಾತಾನಿ ಮೇಘಾನಿವ ಜಲಾತ್ಯಯೇ. ಮಳೆಗಾಲ ಕಳೆದು ಶರದೃತುವಿನಲ್ಲಿ ಕಂಡುಬರುವ ಬಿಳಿಯ ಮೋಡಗಳಂತೆ ನಮ್ಮ ಈ ಶ್ವೇತ ಛತ್ರಗಳನ್ನು ನೋಡು, ನಿನ್ನ ಹಿಂದೆ ಹಿಂದೆ ಹೊರಟಿವೆ. ಇವು ನಮಗೆ ವಾಜಪೇಯ ಯಜ್ಞದಲ್ಲಿ ಪ್ರಾಪ್ತವಾಗಿದ್ದವು. ಅನವಾಪ್ತಾತಪತ್ರಸ್ಯ ರಶ್ಮಿ ಸಂತಾಪಿತಸ್ಯ ತೇ ಯೇಭಿಶ್ಛಾಯಾಂ ಕರಿಷ್ಯಾಮಃ ಛತ್ರೈರ್ವಾಜಪೇಯಿಕೈಃ. ನಿನಗೆ ರಾಜಚಿಹ್ನೆಯಾದ ಶ್ವೇತಛತ್ರ ಸಿಗಲಿಲ್ಲ. ಅದರಿಂದ ನೀನು ಸೂರ್ಯನ ಕಿರಣಗಳಿಂದ ಸಂತಪ್ತನಾಗುತ್ತಿರುವೆ. ಈ ಸ್ಥಿತಿಯಲ್ಲಿ ನಾವು ವಾಜಪೇಯ ಯಜ್ಞದಲ್ಲಿ ದೊರೆತ ಈ ನಮ್ಮ ಛತ್ರಗಳಿಂದ ನಿನಗೆ ನೆರಳು ನೀಡುವೆವು. ಯಾಹಿ ನ ಸತತಂ ಬುದ್ಧಿರ್ವೇದ ಮಂತ್ರಾನುಸಾರಿಣಿ ತ್ವತ್ಕೃತೆ ಸಾಕೃತ ವತ್ಸ ವನವಾಸಾನುಸಾರಿಣಿ. ವತ್ಸ, ನಮ್ಮ ಬುದ್ಧಿಯು ಸದಾ ವೇದ ಮಂತ್ರಗಳ ಹಿಂದೆ ಹೋಗುತ್ತಿತ್ತು, ಅದರ ಚಿಂತನೆಯಲ್ಲೇ ತೊಡಗಿರುತ್ತಿತ್ತು. ಅದು ಇಂದು ನಿನ್ನ ವನವಾಸವನ್ನು ಅನುಸರಿಸುವಂತಾಯಿತು. ಹೃದಯೇಶ್ವವತಿಷ್ಠಂತೆ ವೇದಾ ಯೇನಃ ಪರಂ ಧನಂ ವತ್ಸ್ಯಂತ್ಯಪಿ ಗೃಹೇಶ್ವೇವ ದಾರಾಶ್ಚಾರಿತ್ರರಕ್ಷಿತಾಃ. ನಮ್ಮ ಪರಮ ಧನ ವೇದಗಳು ನಮ್ಮ ಹೃದಯದಲ್ಲಿ ಸ್ಥಿತವಾಗಿವೆ. ನಮ್ಮ ಪತ್ನಿಯರು ತಮ್ಮ ಚರಿತ್ರ ಬಲದಿಂದ ಸುರಕ್ಷಿತರಾಗಿ ಮನೆಗಳಲ್ಲೇ ಇರುವರು. ಪುನರ್ನ ನಿಶ್ಚಯ ಕಾರ್ಯಸ್ತ್ವದ್ಗತೌ ಸುಕೃತಾಮತಿಃ ತ್ವಯಿ ಧರ್ಮವ್ಯಪೇಕ್ಷ್ಯೇತು ಕಿಂ ಸಾಧರ್ಮಪಥೇ ಸ್ಥಿತಂ. ಈಗ ನಾವು ನಮ್ಮ ಕರ್ತವ್ಯಗಳ ವಿಷಯದಲ್ಲಿ ಪುನಃ ಏನನ್ನೂ ನಿಶ್ಚಯಿಸುವುದಿಲ್ಲ. ನಾವು ನಿನ್ನ ಜೊತೆಗೆ ಬರುವ ವಿಚಾರ ಸ್ಥಿರ ಮಾಡಿಕೊಂಡಿರುವೆವು. ಹೀಗಿದ್ದರೂ ಇಷ್ಟು ಹೇಳುವುದು ಅವಶ್ಯವಾಗಿದೆ. ನೀನೇ ಬ್ರಾಹ್ಮಣರ ಆಜ್ಞಾಪಾಲನಾ ರೂಪಿ ಧರ್ಮದ ಕುರಿತು ನಿರಪೇಕ್ಷನಾದಾಗ ಬೇರೆ ಯಾವ ಪ್ರಾಣಿ ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿರುವುದು? ಯಾಚಿತೋ ನೋ ನಿವರ್ತಸ್ವ ಹಂಸ ಶುಕ್ಲ ಶಿರೋರುಹೈಃ ಶಿರೋಭಿರ್ನಿಭೃತಾಚಾರ ಮಹೀಪತನಪಾಂಸುಲೈಃ. ಸದಾಚಾರವನ್ನು ಪೋಷಿಸುವ ಶ್ರೀರಾಮ, ನಮ್ಮ ತಲೆಯ ಕೂದಲು ಹಣ್ಣಾಗಿ ಹಂಸದಂತೆ ಬೆಳ್ಳಗೆ ಆಗಿವೆ. ಪೃಥಿವಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವುದರಿಂದ ಅವುಗಳಲ್ಲಿ ಧೂಳು ತುಂಬಿದೆ. ನಾವು ತಲೆಬಾಗಿ ನಿನ್ನಲ್ಲಿ ನೀನು ಮನೆಗೆ ಮರಳು ಎಂದು ಯಾಚಿಸುತ್ತಿದ್ದೇವೆ. ಈ ತತ್ವಜ್ಞ ಬ್ರಾಹ್ಮಣರು ಶ್ರೀರಾಮನು ಸಾಕ್ಷಾತ್ ಭಗವಾನ್ ವಿಷ್ಣುವೇ ಆಗಿದ್ದಾನೆ ಎಂಬುದನ್ನು ತಿಳಿದಿದ್ದರು. ಅದರಿಂದ ಅವರು ಶ್ರೀರಾಮನಿಗೆ ಪ್ರಣಾಮ ಮಾಡಿದುದು ಎಂದಿಗೂ ಸಹ ದೋಷದ ಸಂಗತಿಯಲ್ಲ. ಬಹೂನಾಂ ವಿತತಾ ಯಜ್ಞ
ಯಜ್ಞಾದ್ವಿಜಾನಾಂ ಯ ಇಹಾಗತಃ ಶೇಷಾಂ ಸಮಾಪ್ತಿರಾಯತ್ತ ತವ ವತ್ಸ ನಿವರ್ತನೆ. ಇಷ್ಟಾದರೂ ಶ್ರೀರಾಮನು ನಿಲ್ಲಲಿಲ್ಲ. ಆಗ ಆ ಬ್ರಾಹ್ಮಣರು ಹೇಳಿದರು, ವತ್ಸ, ಇಲ್ಲಿ ಬಂದಿರುವವರಲ್ಲಿ ಅನೇಕ ಬ್ರಾಹ್ಮಣರು ಯಜ್ಞವನ್ನು ಪ್ರಾರಂಭಿಸಿರುವರು. ಈಗ ಇವರ ಯಜ್ಞದ ಸಮಾಪ್ತಿ ನೀನು ಮರಳಿ ಬರುವುದರಿಂದಲೇ ಆಗುವುದು. ಭಕ್ತಿಮಂತೀ ಹಿ ಭೂತಾನಿ ಜಂಗಮಾನಿ ಚ ಯಾಚಮಾನೇಷು ತೇಷು ತ್ವಂ ಭಕ್ತಿಂ ಭಕ್ತೇಷು ದರ್ಶಯ. ಜಗತ್ತಿನ ಸ್ಥಾವರ ಜಂಗಮ ಎಲ್ಲ ಪ್ರಾಣಿಗಳು ನಿನ್ನಲ್ಲಿ ಭಕ್ತಿಯನ್ನಿಟ್ಟಿರುವರು. ಅವರೆಲ್ಲರೂ ನೀನು ಮರಳಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾರೆ. ನಿನ್ನ ಆ ಭಕ್ತರ ಮೇಲೆ ಸ್ನೇಹವನ್ನು ತೋರು. ಅನುಗಂತುಮಶಕ್ತಾಸ್ತ್ವಾಂ ಮೂಲೈರುದ್ಧತ ವೇಗಿನಃ ಉನ್ನತಾವಾಯು ವೇಗೇನ ವಿಕ್ರೋಶಂತೀವ ಪಾದಪಾಹ. ಈ ವೃಕ್ಷಗಳು ಬೇರುಗಳಿಂದಾಗಿ ನಡೆಯಲಾರವು, ಆದ್ದರಿಂದ ಅವು ನಿನ್ನ ಹಿಂದೆ ಬರಲಾರವು. ಆದರೆ ಗಾಳಿಯ ವೇಗದಿಂದ ರೆಂಬೆಗಳನ್ನು ಮೇಲಕ್ಕೆ ಹಾರಿಸುತ್ತಾ ರಾಮ ರಾಮ ಎಂದು ಕೂಗಿಕೊಳ್ಳುತ್ತಿವೆಯೋ ಎಂಬಂತೆ ಕಾಣುತ್ತಿದೆ. ನಿಶ್ಚೇಷ್ಟಾಹಾರ ಸಂಚಾರ ವೃಕ್ಷೈಕಸ್ಥಾನ ನಿಶ್ಚಿತಾ ಪಕ್ಷಿಣೋಪಿ ಪ್ರಯಾಚಂತೆ ಸರ್ವಭೂತಾನುಕಂಪಿನಂ. ರಾಮಭದ್ರ, ಈ ಪಕ್ಷಿಗಳನ್ನು ನೋಡು. ಅವು ಆಹಾರಕ್ಕಾಗಿಯೂ ಸಂಚರಿಸದೆ ಮರದ ಒಂದು ಮೂಲೆಯಲ್ಲಿ ಕುಳಿತು ಸರ್ವ ಪ್ರಾಣಿಗಳ ವಿಷಯದಲ್ಲಿ ಅತ್ಯಂತ ದಯಾಪರನಾದ ನಿನ್ನ ಹಿಂದಿರುಗುವಿಕೆಯನ್ನೇ ಪ್ರಾರ್ಥಿಸುತ್ತಿರುವವು. ಏವಂ ವಿಕ್ರೋಶತಾಂ ತೇಷಾಂ ದ್ವಿಜಾತೀನಾಂ ನಿವರ್ತನೆ ದದೃಶೇ ತಮಸಾ ತತ್ರ ಮಾರಯಂತೀವ ರಾಘವಂ. ಹೀಗೆ ಶ್ರೀರಾಮನಲ್ಲಿ ಮರಳಲಿಕ್ಕಾಗಿ ಕೂಗುತ್ತಾ ಇರುವ ಬ್ರಾಹ್ಮಣರ ಮೇಲೆ ಕೃಪೆ ಮಾಡಲಿಕ್ಕಾಗಿ ದಾರಿಯಲ್ಲಿ ಓರೆಯಾಗಿ ಹರಿಯುವ ತಮಸಾ ನದಿ ಕಂಡುಬಂತು. ಅದು ಶ್ರೀ ರಘುನಾಥನನ್ನು ತಡೆಯುತ್ತಿದೆಯೋ ಎಂದೆನಿಸುತ್ತಿತ್ತು. ತತಸ್ಸುಮಂತ್ರೋಪಿ ರಥಾದ್ವಿಮುಚ್ಯ ಶ್ರಾಂತಾನ್ ಹಯಾನ್ ಸಪರಿವರ್ತ್ಯ ಶೀಘ್ರಂ ಪೀತೋದಕಾಂಸ್ತೋಯ ಪರಿಪ್ಲುತಾಂಗಾನ ಚಾರಯದ್ವೈ ತಮಸಾ ವಿದೂರೇ. ಅಲ್ಲಿಗೆ ತಲುಪಿದಾಗ ಸುಮಂತ್ರನು ಬಳಲಿದ ಕುದುರೆಗಳನ್ನು ರಥದಿಂದ ಬಿಚ್ಚಿ ಅವಕ್ಕೆ ನೀರು ಕುಡಿಸಿ ಮೈ ತೊಳೆದು ತಮಸಾ ತೀರದಲ್ಲಿ ಮೇಯಲು ಬಿಟ್ಟನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 45ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.